ಗಂಗಸ್ಥಾನ ಮಾಡ್ಕೊಂಡ್ಮೇಲೆ ಅಲ್ಲಿ ಹೇಳ್ಕೊಡ್ತಲ್ಲ ಅಲ್ಲೇ ಹತ್ಲಾಗ ಅದೇ ನೀನೇನು ದೇವ್ರದೇನು ಇದು ಮಾಡೋ ಆಯ್ತಲ್ಲ ಹೇಳ್ತೈತಿ ಈಗ ಮತ್ತೆ ಆದ್ಮೇಲೆ ಆವಾಗ ಹೇಳತ್ತು ಎಣ್ಣೆ ಬಿಡು ಒಳ್ಳೇದೇ ಈಗಲೇ ದೂರದ ಇದ್ಬಿಟ್ಟು ಆಯ್ತು ದೂರ ಇರಿ. ಕಾಣಿಕೆ ಇಟ್ಟು ಅಡುಗೆ ಮಾಡಿಕೊಂಡು ಬನ್ನಿ ಹೊರಗಡೆ ತಿರುಗಿ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಎಲ್ಲಿ ಹೋಗ್ತಿದ್ದೀವಿ ಅಂದರೆ ಆಲರಾಮೇಶ್ವರ ಕ್ಷೇತ್ರಕ್ಕೆ ಹೋಗ್ತಾ ಇದ್ದೀವಿ. ಇದು ಚಿತ್ರದುರ್ಗ ಜಿಲ್ಲೆ ಹೊಸದುರ್ಗ ತಾಲೂಕಿನಲ್ಲಿ ಈ ಪುಣ್ಯಕ್ಷೇತ್ರ ಇದೆ. ಸಾವಿರಾರು ಭಕ್ತರು ಇಲ್ಲಿಗೆ ಬಂದು ದರ್ಶನ ಮಾಡಿಕೊಂಡು ಹೋಗ್ತಾರೆ. ಅಂಥ ಅದ್ಭುತವಾಗಿದೆ ಈ ಸ್ಥಳ. ಇಂಥ ಸ್ಥಳವನ್ನು ಒಮ್ಮೆ ನೋಡಿಕೊಂಡು ಹೋಗಿ ಬರೋಣ ಬನ್ನಿ. ಇವಾಗ ನಾವು ವರ್ಕೇರ್ ದೇವಪುರದಿಂದ ಸೀದಾ ಹೋಗ್ತಾ ಇದ್ದೀವಿ ಆಲರಾಮೇಶ್ವರ ಕ್ಷೇತ್ರಕ್ಕೆ. ಬನ್ನಿ, ಅಲ್ಲಿ ಏನೇನಿದೆ, ಏನೇನು ವಿಶೇಷ ಇದೆ ಎಲ್ಲ ನಿಮಗೆ ಒಂದೊಂದಾಗಿ ನೀಟಾಗಿ ತೋರಿಸ್ತೀನಿ. ಬನ್ನಿ, ಇವಾಗ ನಾವು ಆಲರಾಮೇಶ್ವರಕ್ಕೆ ಹೋಗೋಣ. ಇವಾಗ ಹೋಗ್ತಾ ದಾರಿಲಿ ಒಂದು ಕೆರೆ ಸಿಕ್ತು. ನೋಡಿ ಎಷ್ಟು ಚೆನ್ನಾಗಿದೆ ಈ ಕೆರೆ. ತುಂಬ ನೀರಿದ್ದಾವೆ ಈ ಕೆರೆಯಲ್ಲಿ. ತುಂಬ ಅದ್ಭುತವಾಗಿದೆ ಕೆರೆ. ಬನ್ನಿ ಫ್ರೆಂಡ್ಸ್, ಈ ಕೆರೆಯ ಸೊಬಗನ್ನು ಸವಿಯುತ್ತಾ ಹಾಗೆಯೇ ನಾವು ಆಲರಾಮೇಶ್ವರ ಪುಣ್ಯಕ್ಷೇತ್ರಕ್ಕೆ ಹೋಗೋಣ. ಬನ್ನಿ, ನೀವು ನಮ್ಮ ಜೊತೆ ಬನ್ನಿ. ಇವಾಗ ನಾವು ಕೆರೆ ಏರಿ ಮೇಲೆ ಹೋಗ್ತಾ ಇದ್ದೀವಿ. ಕೆರೆ ಮೇಲಿನ ತಣ್ಣನೆಯ ಗಾಳಿ ನಮಗೆ ಬಂದು ಸೋಕುತ್ತೆ. ತುಂಬ ಆಹ್ಲಾದವಾಗಿದೆ ಈ ಪರಿಸರ. ಬನ್ನಿ, ಎಂಜಾಯ್ ಮಾಡ್ತಾ ಹಾಗೆ ನಾವು ಆಲರಾಮೇಶ್ವರ ಕ್ಷೇತ್ರಕ್ಕೆ ಹೋಗೋಣ ಬನ್ನಿ. ಇವಾಗ ನೋಡಿ ಫ್ರೆಂಡ್ಸ್, ನಾವೀಗ ಆಲರಾಮೇಶ್ವರ ಪುಣ್ಯಕ್ಷೇತ್ರಕ್ಕೆ ಬಂದಿದ್ದೀವಿ. ಬನ್ನಿ, ಇವಾಗ ನಾವು ದೇವ್ರ ದರ್ಶನ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ, ನೀವು ಸಹ ನಮ್ಮ ಜೊತೆ. ರೂಮ್ ಒಳಗೆ ಕದ ಹಾಕ್ಯತ್ತಲ್ಲ, ಅದ್ರೊಳಗೆ ಯಾಕೆ ಹಾಕ್ಯಾರ ಫಸ್ಟ್ ಅದ್ರೊಳಗೆ ಕೇಳೋದು ಹೊಂಡ ಇತ್ತು ಅದ್ರೊಳಗೆ. ನೋಡಿ ಫ್ರೆಂಡ್ಸ್, ನಾವು ಬರೋ ಅಷ್ಟೊತ್ತಿಗಾಲೇ ತುಂಬ ಜನ ಬಂದು ಇಲ್ಲಿ ಕಾಯ್ತಾ ಇದ್ದಾರೆ. ಯಾಕಂದರೆ ಈ ಸ್ಥಳದ ಮಹಿಮೆ ಆ ಥರ ಇದೆ. ನೋಡಿ, ಇಲ್ಲಿ ನೀರು 24 hours ಬರ್ತಾ ಇರುತ್ತೆ ಅಲ್ಲಿ. ಹಾಗಾದ್ರೆ ಆ ನೀರು ಯಾವುದೇ ಕಾರಣಕ್ಕೂ ನಿಲ್ಲಲ್ಲ. 24 hours ಬಂದು ಆ ಹೊಂಡಕ್ಕೆ ಹೋಗುತ್ತೆ. ನೋಡಿ, ಇವಾಗ ದೇವಸ್ಥಾನ ಓಪನ್ ಮಾಡ್ತಾರೆ. ಅದಕ್ಕಾಗಿ ಎಲ್ಲ ಭಕ್ತಾದಿಗಳು ಕಾಯ್ತಾ ಇದ್ದಾರೆ. ನೋಡಿ, ಇವಾಗ ದೇವಸ್ಥಾನ ಓಪನ್ ಮಾಡ್ತಾರೆ. ಬನ್ನಿ, ಒಳಗಡೆ ಯಾವ ಥರ ಇದೆ ಅಂತ ನಿಮಗೆ ನೀಟಾಗಿ ತೋರಿಸ್ತೀನಿ. ಹಾಗೂ ಕೊಳದ ಮಹಿಮೆ ಹೇಗೆ ನಿಮಗೆ ಕಾಣುತ್ತೆ ಅಂತ ನಿಮ್ಮ ಕಣ್ಣೆದುರಿಗೆ ತೋರಿಸ್ತೀನಿ. ಬನ್ನಿ, ಇವಾಗ ನಾವು ದೇವಸ್ಥಾನದ ಒಳಗಡೆ ಬಂದ್ವಿ. ನೋಡಿ, ಇದೇ ದೇವರು. ಇದ್ರ ಕೆಳಗಡೆ ಒಂದು ಕಲ್ಯಾಣ ಇದೆ ನೋಡಿ. ಇದರಲ್ಲಿ ನಾವು ಭಕ್ತಿಯಿಂದ ಕೈ ಮುಗಿದು ಕೂತ್ಕೊಂಡ್ರೆ ನಮ್ಮ ಎದುರಿಗೆ ಪ್ರಸಾದ ಬರುತ್ತದೆ. ಇಂತಹ ಅದ್ಭುತ ನಾವು ಎಲ್ಲಿ ನೋಡಿಲ್ಲ, ಇದೇ ಮೊದಲು. ನೀವು ಒಂದ್ಸರಿ ಬಂದು ಇಲ್ಲಿ ಚೆಕ್ ಮಾಡಿ ನೋಡಿ. ನೀರಲ್ಲಿ ಪ್ರಸಾದ ತೇಲಿ ಬರೋದು ಎಷ್ಟು ಅದ್ಭುತ ಅಂದರೆ ಇದು ಯಾವ ದೇಶದಲ್ಲೂ ಈ ಥರ ಇಲ್ಲ. ಇದರಲ್ಲಿ ಕೆಲಸ ಆಗುತ್ತೆ ಅಂದರೆ ಬಾಳೆಹಣ್ಣು, ಜೋಡಿ ಬಾಳೆಹಣ್ಣು, ಅಡಿಕೆ ಹಾಗೂ ವಸ್ತ್ರಗಳು ಬರ್ತವೆ. ಹಸಿರು ಬಳೆ ಎಲ್ಲ ಬರ್ತವೆ. ನಮ್ಮ ಕೆಲಸ ಆಗುತ್ತೆ ಅಂದರೆ ಅದರಲ್ಲಿ ಬರ್ತದೆ. ಅದು ಹೇಗೆ ಸಾಧ್ಯ ಅಂತ ನಮಗೆ ಇದುವರೆಗೂ ಗೊತ್ತಾಗ್ತಾ ಇಲ್ಲ. ಬನ್ನಿ ನೋಡೋಣ. ಇವಾಗ ನೋಡಿ, ನನ್ನ ಮಗಳು ಮತ್ತು ನನ್ನ ತಂಗಿ ಇವಾಗ
ಪೂಜೆ ಮಾಡ್ತಾಯಿದ್ದಾರೆ. ಇವರು ಕುರ್ತ್ಕೊಂಡು ಕೇಳ್ತಾರೆ ಇವ್ರಿಗೆ ಏನು ಬರುತ್ತೆ ಅಂತ ನೋಡೋಣ ಬನ್ನಿ. ನಿಮಗೆ ತೋರಿಸ್ತೀವಿ ಇದು ಕಣ್ಣೆದುರಿಗೇ, ನೀವು ನೋಡಿ ಏನು ಬರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ನಾವು ಈ ಥರ ಪೂಜೆ ಮಾಡ್ಸೋಕ್ಕೆ 25 ರೂಪಾಯಿ ಟಿಕೆಟ್ ತೊಗೋಬೇಕು. 25 ರೂಪಾಯಿ ಟಿಕೆಟ್ ತೊಗೊಂಡ್ರೆ ನಮಗೆ ಇಲ್ಲಿ ನಾವೇ ದೇವ್ರ ಪೂಜೆ ಮಾಡ್ಬೋದು. ನಾವೇ ಪೂಜೆ ಮಾಡ್ಬಂದು ಆ ಕಡೆ ಸೈಡಲ್ಲಿ ಕುಳಿತುಕೊಂಡ್ರೆ ಕೈ ಮುಕ್ಕೊಂಡು ನಮ್ಮ ಕಣ್ಣೆದುರಿಗೆ ನಮಗೆ ಏನು ಬರಬೇಕೋ ಅದು ಬರುತ್ತೆ. ನೀರಲ್ಲಿ ತೇಲಿ ಬರುತ್ತೆ. ಅದು ಎಲ್ಲಿಂದ ಬರುತ್ತೆ ಅಂತ ಯಾರಿಗೂ ಇದುವರೆಗೂ ಗೊತ್ತಾಗಿಲ್ಲ. ಬನ್ನಿ ನೋಡೋಣ ಯಾವ ಥರ ಬರುತ್ತೆ ಅಂತ. ನೀವು ಪರೀಕ್ಷೆ ಮಾಡಬೇಕು ಅಂದರೂ ನೀವು ಇಲ್ಲಿಗೆ ಬಂದು ಒಂದು ಸರಿ ಇಲ್ಲಿ ನೀವು ಕೈ ಮುಕ್ಕೊಂಡು ಭಕ್ತಿಯಿಂದ ಕುಳಿತುಕೊಂಡ್ರೆ ನಿಮಗೂ ಸಹ ಇದೇ ಥರ ಪ್ರಸಾದ ಬರುತ್ತೆ. ಬನ್ನಿ ನೀವು ಒಂದು ಸರಿ ಇಲ್ಲಿಗೆ ಭೇಟಿ ಕೊಡಿ. ನೋಡಿ ಇಲ್ಲಿ ಭಕ್ತಾದಿಗಳು ಈ ಥರ ಕೂತ್ಕೊಂಡ್ರೆ ಅವರು ಮುಂದೆನೇ ಇವಾಗ ನಮ್ಮ ಕಣ್ಣೆದುರಿಗೆ ತೇಲಿ ಬರುತ್ತೆ. ಅದನ್ನು ಪೂಜಾರಪ್ಪ ತೆಗೆದು ಅದು ಏನೋ ಒಳ್ಳೆಯದಾಗುತ್ತೆ ಕೆಟ್ಟದಾಗುತ್ತೆ ಅಂತ ಅವರೇ ಹೇಳ್ತಾರೆ, ವಿವರಣೆ ಕೊಡ್ತಾರೆ. ನೋಡಿ ಇದು ಚಿಕ್ಕದಾದ ಕೊಳ, ಆದರೆ ಇದರ ಮಹಿಮೆ ಮಾತ್ರ ತುಂಬ ದೊಡ್ಡದು. ನೋಡಿ ಈ ನೀರಲ್ಲಿ ಎಷ್ಟು ಚಮತ್ಕಾರ ಅಡಗಿದೆ ಅಂತ ನೀವೇ ನೋಡಿ. ಅದರೊಳಗಿಂದ ವಸ್ತುಗಳು ಹೇಗೆ ಬರುತ್ತವೆ ಎಂಬುದೇ ಆಶ್ಚರ್ಯ, ತುಂಬ ಆಶ್ಚರ್ಯವಾಗ್ತಾ ಇದೆ. ನೋಡಿ ಪೂಜಾರಪ್ಪ ಕಾಯ್ತಾ ಇದ್ದಾರೆ ಒಳಗಿಂದ ಏನು ಬರುತ್ತೆ ಅಂತ. ನೋಡಿ ಇವಾಗ ಅವರಿಗೆ ಒಂದು ವಸ್ತು ಬಂತು, ಅದೇನು ಅಂತ ಅವ್ರು ಹೇಳ್ತಾರೆ ನೋಡಿ. ನೋಡಿ ಹಾಗೆ ಬಂದ ವಸ್ತುಗಳನ್ನು ಅವರಿಗೆ ಒಂದು ಪೇಪರಲ್ಲಿ ಸುತ್ತಿ ಕೊಡ್ತಾರೆ. ಅದನ್ನು ಅವರು ಮನೆಗೆ ತಗೊಂಡೋಗಿ ಪೂಜೆ ಮಾಡಬೇಕು. ನೋಡಿ ಈಗ ಇನ್ನೊಬ್ಬರು ಕೂತಿದ್ದಾರೆ, ಅವ್ರಿಗೆ ಏನು ಬರುತ್ತೆ ಅಂತ ನೋಡೋಣ ಬನ್ನಿ. ಇವಾಗ ನೋಡಿ ತೆಗಿತಾ ಇದ್ದಾರೆ, ಅವ್ರಿಗೆ ಏನು ಬಂದಿದೆ ಅಂತ ನೋಡೋಣ. ಹಂಗೆ ನೋಡ್ತಾ ಇರಿ, ಇವಾಗ ಅವರು ತೋರಿಸ್ತಾರೆ ಏನು ಬಂದಿದೆ ಅಂತ. ನೋಡಿ ಈ ನೀರಲ್ಲಿ ಎಷ್ಟು ಚಮತ್ಕಾರ ಅಂತ ಇದೆ ನೋಡಿ. ಅವ್ರಿಗೆ ಇವಾಗ ಪೇಪರ್ ಬಂದಿದೆ, ಪೇಪರ್ ಬಂದರೆ ಒಳ್ಳೆಯದು ಅಂತ ಹೇಳ್ತಾ ಇದ್ದಾರೆ. ನೋಡಿ ಇವಾಗ ನನ್ನ ಮಗಳಿಗೆ ಬ್ಲೌಸ್ ಪೀಸ್ ಹೇಗೆ ತೇಲಿ ಬರುತ್ತೆ ನೋಡಿ ನೀರಲ್ಲಿ. ಅದನ್ನು ಇವಾಗ ತೆಗೆದು ನನ್ನ ಮಗಳಿಗೆ ಕೊಡ್ತಾರೆ ನೋಡಿ ಪೂಜಾರಪ್ಪ. ತುಂಬ ಅದ್ಭುತವಾಗಿದೆ ಈ ದೃಶ್ಯ. ನೋಡಿ ನೀರಲ್ಲಿ ಬ್ಲೌಸ್ ಪೀಸ್ ತೇಲಿ ಬಂದಿದೆ ನನ್ನ ಮಗಳಿಗೆ ಪೂಜಾರಪ್ಪ ಕೊಡ್ತಾ ಇದ್ದಾರೆ ನೋಡಿ. ಬಟ್ಟೆ ಬಂದಿದೆ, ಜೈತಿ ಬಟ್ಟೆ ಬಿಡಿಸ್ಕೊಂಡು ಬ್ಲೌಸ್ ಬಂದಿದೆ, ಅಡಿಕೆ ಬಂದಿದೆ, ಹಣ್ಣು ಬಂದಿದೆ, ಬಂದು ಕೆಲಸ ಬೇಗ ಆಗುತ್ತೆ. ಬ್ಲೌಸ್ ಪೀಸ್ ಮತ್ತು ಅಡಿಕೆ ಬಂದಿದೆ, ಇದರಿಂದ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳಿದ್ದಾರೆ. ನೋಡಿ ನಾವು ಭಕ್ತಿಯಿಂದ ಕೈ ಮುಗಿದು ಕುಳಿತಾಗ ನೀರಲ್ಲಿ ಈ ಥರ ವಸ್ತುಗಳು ತೇಲಿ ಬರುತ್ತವೆ. ಆವಾಗ ಪೂಜಾರಪ್ಪ ನಮಗೆ ಆ ವಸ್ತು ತೆಗೆದುಕೊಟ್ಟು ಇದರ ಮಹಿಮೆ ಹೇಳ್ತಾರೆ. ಇವಾಗ ನೋಡಿ ನಮ್ಮ ತಂಗಿ ಕುಳಿತಿದ್ದಾರೆ, ಅವ್ರಿಗೆ ಏನು ಬರುತ್ತೆ ಅಂತ ನೋಡೋಣ ಬನ್ನಿ. ಈ ಕೊಳದ ನೀರು ಯಾವತ್ತೂ ತಗ್ಗುವುದಿಲ್ಲ, 3 ಕಾಲದಲ್ಲೂ ಸಹ ಹೀಗೆ ಇರುತ್ತೆ. ಎಂತಹ ಬೇಸಿಗೆ ಬಂದರೂ ಈ ಕೊಳದ ನೀರು ಇಷ್ಟೇ ಇರುತ್ತದೆ. ಅಗಿಲ್ಲದ ಮುಚ್ಚೆ ಅಗಲಗಲ ಪರಪರ ಅನ್ನಿಸಿ ನೋಡಿ ನಮ್ಮ ತಂಗಿಗೆ ಅಡಿಕೆ ಬಂದಿದೆ, ಇದು ಒಳ್ಳೆಯದಾಗುತ್ತೆ ಅಂತ ಹೇಳಿದ್ದಾರೆ ಸ್ವಾಮಿಗಳು.
ನೋಡಿ ಇವಾಗೆಲ್ಲ ಪೂಜೆ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ನೋಡಿ ಇಲ್ಲೊಂದು ದೇವರು ಎಷ್ಟು ಚೆನ್ನಾಗಿ ದೇವ್ರು ಬಂದಿದೆ ಇಲ್ಲಿ. ನೋಡಿ ಎಷ್ಟು ರಂಗ್ ಆಗ್ತಾ ಇದೆ ಈ ದೇವರು. ಬನ್ನಿ ಇದೇನು ಮಾಡುತ್ತೆ ನೋಡೋಣ. ನೋಡಿ ಆವಾಗಲೇ ದೇವರಿಗೆ ತುಂಬ ಕೋಪ ಬಂದಿತ್ತು. ಇವಾಗ ಸಮಾಧಾನ ಮಾಡಿ ಕುಂಡ್ರಿಸಿದ್ದಾರೆ ದೇವ್ರಿಗೆ. ಒತ್ಕೊಂಡಿರ್ಬೇಕು ನೀನು ನೋಡಿ ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ, ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.